ಪ್ರಪಂಚದಲ್ಲಿ ಅತಿ ದೊಡ್ಡ ಕಿಲ್ಲರ್ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್. ಕ್ಯಾನ್ಸರ್ ಅಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲ, ಆಕ್ಸಿಡೆಂಟ್ ಅಲ್ಲ, ಆ್ಯಂಟಿಬಯೋಟಿಕ್ಸ್ ಕೊಟ್ಟು ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ. ಯೂರಿನ್ ಲೀಕ್ ಆಗುತ್ತಲ್ಲ, ಲೀಕ್ ಆದಾಗೇನಾಗುತ್ತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಯೂರಿನ್ ಒಂದು ಟೆಸ್ಟ್ ಮಾಡಿಸಿ ಒಂದು ಆ್ಯಂಟಿಬಯೋಟಿಕ್ ಕೊಡಿ ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ ರಿಪೀಟೆಡ್ ಆ್ಯಂಟಿಬಯೋಟಿಕ್ ಕೊಡ್ತಾನೆ ಇರ್ತಾರೆ. ಇಂಥವ್ರಿಗೆ ಏನಾಗುತ್ತೆ, ಇನ್ಫೆಕ್ಷನ್ನು ಯೂರಿನರಿ ಬ್ಲ್ಯಾಡರ್ಗೆ ಹೋಗುತ್ತೆ, ಅಲ್ಲಿಂದ ಮೇಲೆ ಕಿಡ್ನಿಗೆ ಹೋಗುತ್ತೆ. ಎಷ್ಟೋ ಜನ ಈ ರೀತಿಯಾಗಿ ಬಂದಿರೋದು ನಾವು ನೋಡಿದ್ದೀವಿ. ಏನು ಆ್ಯಂಟಿಬಯೋಟಿಕ್ ಕೊಟ್ಟರೂ ಅವರಿಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಇಂಥ ಒಂದು ಸಮಸ್ಯೆಗಳಿಗೆ ಜನ ಲ್ಯಾಂಡ್ ಆಗ್ತಾರೆ. ಹಾಗಾಗಿ ಯಾರೇ ಹೆಣ್ಮಕ್ಳಾಗಲಿ ಯೂರಿನ್ ಲೀಕ್ ಆಗ್ತಾಯಿದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಎಕ್ಸ್ಟ್ರೀಮ್ ಕೇಸಸ್ಗೂ ಸೊಲ್ಯೂಷನ್ ಇದೆ. ಅವ್ರಿಗೊಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಗುದದ್ವಾರ ಎಷ್ಟು ಕೆಳಗೆ ಬಂದಿದೆ, ಮೂತ್ರಕೋಶ ಎಷ್ಟು ಕೆಳಗೆ ಬಂದಿದೆ ಅಂದೆಲ್ಲ ಅಸೆಸ್ ಮಾಡ್ತೀವಿ. ಅಸೆಸ್ ಮಾಡಿ ಎಕ್ಸ್ಟ್ರೀಮ್ ಇದ್ದಾಗ ಸರ್ಜರಿ, ಬೆಳಗ್ಗೆ ಬರ್ತಾರೆ, ನೆಕ್ಸ್ಟ್ ಡೇ ಮನೆಗೆ ಹೋಗ್ತಾರೆ. ಆ ರೀತಿ ಮಾಡ್ತೀವಿ. ಆಮೇಲೆ ಒಂದು ವಾರಕ್ಕೆ ಆರಾಮಾಗಿರ್ತಾರೆ. ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಮೈಲ್ಡ್ ಕೇಸಸ್ಸಲ್ಲಿ ಫಿಸಿಯೋಥೆರಪಿ ಇದೆ ನಮ್ಮ ಹತ್ರ. ಫಿಸಿಯೋಥೆರಪಿ ಮಾಡ್ತೀವಿ, ಸರಿ ಹೋಗುತ್ತೆ.